6ನೇ ಗ್ಯಾರಂಟಿ ಡ್ರಗ್ಸ್ ಗ್ಯಾರಂಟಿ. ಯಾರಿಗೆ ನಿಮ್ಗೆ ಮನಸ್ಸಿಗೆ ಸಮಾಧಾನ ಇಲ್ಲ, ಮನಸ್ಸಿಗೆ ಇದಲ್ಲ, ನೌಕರಿ ಇಲ್ಲ, ನಿರುದ್ಯೋಗ ಅದ, ಬಡತನ ಯಾರಿದ್ದೀರಿ, ಇದು ಗ್ಯಾರಂಟಿ ತೊಗೊರಿ. ನೀವೇನು ಚಿಂತೆ ಮಾಡಬೇಕಲ್ಲ, ಡ್ರಗ್ಸ್ ತೊಗೊರಿ, ರೆಸ್ಟ್ ಮಾಡಿರಿ, ಖತಮ್. ನೀವು ನೌಕರಿ ಬಗ್ಗೆ ಚಿಂತೆ ಮಾಡ್ಬೇಕಾದ್ರೆ, ರಿಸರ್ಚ್ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ, ಯಾವ್ದ್ರ ಬಗ್ಗೆ ಚಿಂತೆ ಮಾಡ್ಬೇಕಲ್ಲ. ನೀವು ಟೆನ್ಷನ್ ಶುರು ಆಗ್ಲಿಕ್ಕತ್ತು, ಜಾಬ್ ಬಗ್ಗೆ ಅದ್ರ ಬಗ್ಗೆ ಡ್ರಗ್ಸ್ ತೊಗೊರಿ, ರೆಸ್ಟ್ ಮಾಡಿರಿ. ಇದು ಪಾಲಿಸಿ ಕಾಂಗ್ರೆಸ್ನ 6th ಗ್ಯಾರಂಟಿ ಅಂತ ಹೇಳ್ಬೋದು. ಅದ್ರಾಗ ಮಾಡ್ಕೊಳ್ಕತ್ತಿರವಲ್ಲ ನಿಮ್ಮ ಕಾರ್ಯಕರ್ತರು ಬಿಂದಾಸ್ ಡ್ರಗ್ಸ್ ಮಾಡ್ಕೊತೀರಿ ಹೇಳ್ಕತ್ತಾರ. ತಿರ್ಗಾಡ್ಲದಾಗ ನೀವೆಲ್ಲ ಸ್ಕೂಲು ಕಾಲೇಜ್ ಪರ್ಮಿಷನ್ ಕೊಟ್ಬಿಡಿ, ಎಲ್ಲ ಮಕ್ಕಳು ಡ್ರಗ್ಸ್ ಕೊಡ್ರಿ, ಇಂಟ್ರೋಲ್ದಾಗ ಕುಡ್ಕೊಂಡು ಎಂಜಾಯ್ ಮಜಾ ಮಾಡ್ಬೇಕಂತೇಳಿ. ಇದು ಡ್ರಗ್ಸ್ ಮಾಫಿಯಾ, ಡ್ರಗ್ಸ್ ಗ್ಯಾರಂಟಿ ಇದು ಕೊಟ್ಟದಂತೇಳಿ ಕಾಂಗ್ರೆಸ್ ನೋಡೋದು ದೇಣಿಗೆ. ಇದ್ರೊಳಗೆ ನೀವು ಸ್ವತಃ ಸಿಗ್ಬೇಕತ್ತೀರಿ. ಸ್ವತಃ ಪ್ರಿಯಾಂಕ್ ಇನ್ಚಾರ್ಜ್ ಮಿನಿಸ್ಟರ್ ಅದರಲ್ಲಿ, ಇನ್ಚಾರ್ಜ್ ಮಿನಿಸ್ಟರ್ ನೇತೃತ್ವ ಆಗ್ಲಿಕ್ಕತ್ತದಲ್ಲ. ಇವ್ರು ಯಾವುದೇ ಕಾರಣಕ್ಕೆ ನೈತಿಕತೆ ಇಲ್ಲ ಇವರಿಗೆ. ಇವ್ರು ಮೊದಲು ರಿಸೈನ್ ಮಾಡಿ ಮನೆಗೆ ಹೋಗ್ಬೇಕಲ್ಲ ರೀ. ಪಾಲಿಟಿಕಲ್ ಪವರ್ ಸಿಕ್ಕಂದು ಈ ಥರ ಮಿಸ್ಯೂಸ್ ಮಾಡ್ಕೋತೀರಿ ನಿಮ್ಮ ಕಾರ್ಯಕರ್ತರ ಮುಖಾಂತರ. ಏನು ಸಮಾಜಕ್ಕೆ ಪಾಯ್ಸನ್ ಕೊಡು, ವಿಷ ಕೊಡು, ಸಾಯಿಸ್ಬೇಕಲ್ಲ, ಸಮಾಜ ಹಾಳು ಮಾಡ್ಕೊತಿರುವಲ್ಲ. ಯಾವುದೇ ನೈತಿಕತೆ ಇವರಿಗಿಲ್ಲ. ಈಗ ಗುಲ್ಬರ್ಗ ನಮ್ಮದು ಡಿಸ್ಟಿಕ್ ಅಂದರೆ ಒಂದೊಂದು ಹಂತದೊಳಗೆ ಸ್ಟೇಟ್ನಾಗ ನ್ಯಾಷನಲ್ ಲೆವೆಲ್ ಭಾಳ ದೊಡ್ಡ ಪ್ರಮಾಣದ ಸುದ್ದಿ ಆಗ್ಲಿಕ್ಕತ್ತದು. ಮತ್ತೊಂದು ಇದರೊಳಗೆ ಗಾಂಜಾ ಮಾಫಿಯಾದ ಬಗ್ಗೆ ದೊಡ್ಡ ಹೈಲೈಟ್ ಆಗ್ತದೆ. ಅದಾದ ನಂತರ ಮತ್ತೆ ಫುಡ್ ಮಾಫಿಯಾ ತಿಳ್ಕೊಂಡು ಎಲ್ಲ ಕಂಡು ಈಗ ಅತ್ಯಂತ ಗಂಭೀರವಾದ ಮತ್ತು ಗುಲ್ಬರ್ಗ ಮುಂದೆ ಕೀರ್ತಿಗೆ ಕಳಂಕ ತರುವಂಥ ಕೆಲಸ ಗುಲ್ಬರ್ಗದೊಳಗೆ ಆಗೋದು ಅದು ಕಾಂಗ್ರೆಸ್ ಲೀಡರ್ಸ್ಗಳೇನಂತೇಳಿ. ಇಲ್ಲಿ ಗುಲ್ಬರ್ಗದೊಳಗೆ ಕಾಂಗ್ರೆಸ್ ಯೂತ್, ಕಾಂಗ್ರೆಸ್ ಬ್ಲಾಕ್ ಏನು ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಅಂತೇಳಿ ಲಿಂಗರಾಜ್ ಕಣ್ಣಿ, ಇವರು ಅಲ್ಲಂಪುರ ಪಾಟೀಲ್ ಏನು ಪ್ರೆಸೆಂಟ್ ಸೌತ್ ಎಮ್ ಎಲ್ ಎ ಅವ್ರದ್ದು ರೈಟ್ ಹ್ಯಾಂಡ್ ಅಂತೇಳಿ ಒಂದು. ಅದ್ರ ಜೊತೆಗೆ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ರೈಟ್ ಹ್ಯಾಂಡ್ ಲೆಫ್ಟ್ ಎಲ್ಲ ಇವರೇ ಇದ್ದಿರ್ತಾರಲ್ಲಿ. ಇಲ್ಲಿ ಬಂದದ್ದು ಪ್ರಶ್ನೆ ಅಂದರೆ ಈಗ ಈ ಲಿಂಗರಾಜ್ ಕಣ್ಣಿ ಇವರು ಡ್ರಗ್ಸ್ ವ್ಯಾಪಾರಿಗಳು ಅಂದರೆ ಮೆಡಿಸಿನ್ ವ್ಯಾಪಾರಿಗಳು ಅವರಲ್ಲ. ಮತ್ತು ಇಲ್ಲಿ ಗುಲ್ಬರ್ಗದೊಳಗೆ ಮೆಡಿಕಲ್ ಶಾಪ್, ಮೆಡಿಕಲ್ ಆ್ಯಂಡ್ ಡಿಸ್ಟ್ರಿಬ್ಯೂಟರ್ ಅಂತ ಕೇಳಿದ್ವಿ ನಾವು. ಬಟ್ ಮೆಡಿಕಲ್ ಡಿಸ್ಟ್ರಿಬ್ಯೂಟರ್ ಅಂದಾಗ ಮತ್ತು ಮೆಡಿಕಲ್ ಡಿಸ್ಟ್ರಿಬ್ಯೂಟ್ನ ಏನು ಮಾಡ್ಲಿಕ್ಕತ್ತಾರ ಅಂತೇಳಿ ನೀವು ಇದೇ ಡ್ರಗ್ಸ್ ಮಾಫಿಯಾ ಮಾಡ್ಲಿಕ್ಕತ್ತಿದ್ರು ಅಥವಾ ಏನು ಬೇರೆ ಕಡೆಲ್ಲ ಪೂರ ಆಲ್ ಓವರ್ ವರ್ಲ್ಡ್ ಕಡೆಯಿಂದ ಇಲ್ಲಿಂದ ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಆಗ್ಲಿಕ್ಕತ್ತದೋ. ಸೌತ್ ಬ್ಲಾಕ್ ಪ್ರೆಸಿಡೆಂಟ್ ಇದ್ದೀರಿ ಅಂತ ಹೇಳಿ ನಿಮ್ಗೆ ಲೋಕಲ್ ಎಮ್ ಎಲ್ಗಳು, ಈ ಲೋಕಲ್ ಇನ್ಚಾರ್ಜ್ ಮಿನಿಸ್ಟ್ರುಗಳು ನಿಮ್ಮ ಸಪೋರ್ಟ್ನಾಗ ಈಗ ಮಾಡ್ಲಿಕ್ಕತ್ತೀರನ ಅಂತೇಳಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಏನು ಕಾಂಗ್ರೆಸ್ ಪಾರ್ಟಿ ಸಂಸ್ಕೃತಿನ ಅದು ಗುಂಡಾಗಳು ಇಟ್ಕೊಂಡು ತಿರುಗಾಡುವಂಥದ್ದು. ಈಗ ಯಾರು ಮಾಡ್ಲಿಕ್ಕತ್ತಿರಲಿ ಮಾಫಿಯಾಗಳು ಡಾನ್ಗಳು ಯಾರು ಅದರಲ್ಲಿ? ಮಾಫಿಯಾ ಡಾನ್ಗಳು ಸದ್ಯ ಗುಲ್ಬರ್ಗದ ಕಾಂಗ್ರೆಸ್ನವ್ರು ಅದಾರ. ಸ್ಯಾಂಡ್ ಮಾಫಿಯಾದ ನಾವು ಹೇಳಿದ್ವಿ, ಸ್ಯಾಂಡ್ ಮಾಫಿಯಾ ಡಾನ್ಗಳು ಯಾರು ಅದರಲ್ಲಿ? ಕಾಂಗ್ರೆಸ್ನವ್ರು ಅದರಲ್ಲಿ. ಕಾಂಗ್ರೆಸ್ನ ಜೊತೆಗೆ ಪೂರ ಪ್ರಿಯಾಂಕ್ ಸಾಹೇಬ್ರ ಪೂರ ಖಾನ್ದಾನಿ ಜನಗಳು ಅದಾರ ಅಂತ ನಾವು ಹೇಳಿದ್ವಿ. ಅದ್ರ ಬಗ್ಗೆ ಏನು ಮಾಡಿದ್ರಿ ಇಲ್ಲಿ ಎನ್ಕ್ವೈರಿ ಆಯ್ತು ಏನಾದ್ರೆ ಸ್ಟೇಟ್ ಲೆವೆಲ್ ಸುದ್ದಿ ಇತ್ತು, ನ್ಯಾಷನಲ್ ಲೆವೆಲ್ ಸುದ್ದಿ ಆಯಿತು. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ರಿ. ಫುಡ್ ಮಾಫಿಯಾ ಯಾರು ಮಾಡ್ಕೊತಾರ? ಮೊದಲು ಮಣ್ಕಂಟ್ರ ಆಟೋಡ್ ಬರ್ತಿದ್ದು, ಮಣ್ಕಂಟ್ರ ಆಟೋ ನಾಪತ್ತೆ ಆಗಿದ್ದಾನೆ. ಈಗ ಫುಡ್ ಮಾಫಿಯಾ ಬಿಂದಾಸ್ ನಡೆಯೋದು ಅದ್ರೊಳಗೆ. ಅದು ಯಾರು ಮಾಡ್ಕೊತದಲ್ಲ? ಇದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಮಾಡ್ಕೊತಾರೆ, ಇನ್ಚಾರ್ಜ್ ಮಿನಿಸ್ಟರ್ ಫಾಲೋವರ್ ಮಾಡ್ಕೊತದ. ಈಗ ಅಫೀಮ್ನ ತಯಾರು ಮಾಡೋಂಥ ಒಂದು ಖತರ್ನಾಕ್ ಡ್ರಗ್ಸ್ ಗುಲ್ಬರ್ಗ 120 ಸಿರಿಪ್ ಬಾಟಲ್ಗಳು ಸಿಗ್ತದೆ ನಿಮ್ಗೆ. ಅದು ಗುಲ್ಬರ್ಗದಲ್ಲದು ಮಹಾರಾಷ್ಟ್ರದೊಳಗೆ. ಮುಂಬೈ ಠಾಣೆ ಒಳಗೆ ಕೇಸ್ ರೇಟ್ ಆಗ್ತದೆ. ಮುಂಬೈ ಪೊಲೀಸರಿಗೆ ಸುದ್ದಿ ಗೊತ್ತಾಗ್ತದೆ. ಮತ್ತು ಇಲ್ಲಿ ಆಗಿರಲಿ ಇಲ್ಲಿ ಪಾಲಿಟಿಕಲ್ ಪವರ್ ಬರೋದಕ್ಕಿಂತ ಮೊದಲು ಇದೇ ಪ್ರಿಯಾಂಕ್ ಖರ್ಗೆ ಅವರು ಫುಡ್ ಮಾಫಿಯಾದ ದೊಡ್ಡ ಪ್ರಮಾಣ ಮಾತಾಡ್ತಿದ್ರು. ಫುಡ್ ಮಾಫಿಯಾದ್ರು BJP ಅವ್ರು ಮಾಡ್ಕೊತಾನೆ ಹೇಳ್ಕೊತಿದ್ರು. ಈಗ ಇಲ್ಲಿ ಗುಲ್ಬರ್ಗದೊಳಗೆ ಇದ್ದದ್ದು ಕಾಂಗ್ರೆಸ್ ಪಾರ್ಟಿ ಲೀಡರ್ಸ್ಗಳು ಫುಡ್ ಮಾಫಿಯಾ ಒಂದೇ ಅಲ್ಲ, ಈಗ ಡ್ರಗ್ಸ್ ಮಾಫಿಯಾ ಕೂಡ ಅದರೊಳಗೆ ಎಂಟ್ರು ಆಗೋದಲ್ಲಿ. ಮಟ್ಕಾ ಮಾಫಿಯಾ ಗುಲ್ಬರ್ಗ ಇದ್ದದಲ್ಲ, ಡ್ರಗ್ಸ್ ಮಾಫಿಯಾ ಗುಲ್ಬರ್ಗ ಇದ್ದದಲ್ಲಿ, ಇಲ್ಲಿ ಫುಡ್ ಮಾಫಿಯಾ ಗುಲ್ಬರ್ಗದಲ್ಲ, ಶಾಂಡ್ ಮಾಫಿಯಾ ಗುಲ್ಬರ್ಗ ಇದ್ದದ. ನಾವು ದೊಡ್ಡ ಪ್ರಮಾಣದ ಶಾಂಡ್ ಮಾಫಿಯಾ ಮಾತಾಡೋದು ಈಗ ಸದ್ಯ ನಡೆದದಲ್ಲಿ. ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ಇದ್ರೊಳಗೆ ಇಂಥ ಏನು ಡ್ರಗ್ಗಿಸ್ಟ್ಗಳು ಇಟ್ಕೊಂಡು ಕೆಲಸ ಮಾಡ್ಕೊತೀರಿ ನೀವು. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ವ್ಯಕ್ತಿಗಳು ಇಟ್ಟಪ್ಪ ನೀವು. ಸಮಾಜ ರಕ್ಷಣೆ ಮಾಡೋಂಥ ಜನಗಳು ಅಲ್ಲ, ಸಮಾಜಕ್ಕೆ ಪಾಯ್ಸನ್ ಕೊಡ್ಲಿಕ್ಕತ್ತೀರಿ ಕಾಂಗ್ರೆಸ್ಸವ್ರು ಅಲ್ಲ. ಸಮಾಜಕ್ಕೆ ಪಾಯ್ಸನ್ ಕೊಡುವಂಥ ನೀವು ಸಮಾಜ ಉಳಿಸ್ಲಿಕ್ಕೆ ಆಗ್ತದೆ ನೀವು. ಈಗ ನಮ್ಗೆ ಒಂಡ್ರ ಅನ್ಸೋದು ಏನಪ್ಪ ಅಂದ್ರೆ ಗುಲ್ಬರ್ಗ ಪೊಲೀಸರಿಗೆ, ಗುಲ್ಬರ್ಗ ಇಂಟೆಲಿಜೆನ್ಸ್ ಅದು ಗೊತ್ತಾಗ್ತದೆ. ಅಕ್ಕಿ ತುಂಬಿದ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕಂತ ಗೊತ್ತಾಗ್ತೇವೆ ಅವ್ರಿಗೆ. ರೇತಿ ತುಂಬಿದ್ರೆ ಶಾಂಡ್ ತುಂಬ್ಕೊಂಡು ಬರೋ ಲಾರಿ ಎಲ್ಲಿಂದ ಎಲ್ಲಿಗೆ ಬರ್ಲಿಕ್ಕೆ ಗೊತ್ತಾಗ್ತದೆ. ಇವತ್ತು ಅಕ್ಕಿ ತುಂಬೋದು ಲಾರಿ ಮಂತ್ಲಿ ಮಾಮೂಲು ಕೊಟ್ಟೋದೋ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗ್ತೇವೆ ಅವ್ರಿಗೆ. ಬಟ್ ಡ್ರಗ್ಸ್ ಎಲ್ಲಿಂದ ಎಲ್ಲಿ ಹೋಗ್ಲಿಕ್ಕೆ ಗೊತ್ತಾಗಲ್ಲ ಅವ್ರಿಗೆ. ಈಗ ಬಿಡು ಎಂಟೈರ್ ಇಂಡಿಯಾದ ಸುದ್ದಿ ಆಗ್ಲತ್ತದ. ಮಹಾರಾಷ್ಟ್ರದಾಗ ಕರ್ನಾಟಕದ ಏನಪ್ಪ ಡ್ರಗ್ ಮಾಫಿಯಾ ಸಿಕ್ಕಂತೇಳಿ ಮಹಾರಾಷ್ಟ್ರ ಇಡೀ ಎಂಟೈರ್ ಉತ್ತರ ಭಾರತದಾಗ ಸುದ್ದಿ ಆಗ್ಲತ್ತದ. ಇಲ್ಲಿ ಪೂರ ತಣ್ಣಗೆ ಮಾಡ್ಕೊಂಡ್ಬಿಟ್ರಲ್ಲಿ. ಈಗ ಈ ಗುಲ್ಬರ್ಗ ಜಿಲ್ಲೆ ಒಳಗೆ ಹಿಡ್ಕೊಂಡು ಪೂರ ನಮ್ಮ ಗಮನಕ್ಕೆ ಬಂದು ಪ್ರಿಯಾಂಕ್ ಖರ್ಗೆ ಸಾಹೇಬ್ರದ್ದು ಫಾಲೋವರ್ಸ್ 10-12 ಜನ ಫಾಲೋವರ್ಸ್ಗಳು ಈ ಅಕ್ಕಿ ಮಾಫಿಯಾದಾಗ ಇನ್ವಾಲ್ವ್ಮೆಂಟ್ ಮತ್ತು ಗೊತ್ತದ ನಮ್ಗೆ. ಇವ್ರ ಜೊತೆಗಿದ್ದಂಥ ಸಂಬಂಧಿಕರು ಸುನಿಲ್ ಕುಮಾರ್ ದೊಡ್ಡ ಮನೆ ಪೂರ ಶಾಂಡ್ ಮಾಫಿಯಾದ ಪೂರ ಕಿಂಗ್ ಡಾನ್ ಅಂತ ನಮಗೆ ಗೊತ್ತಿದ್ದದಲ್ಲಿ.
ಈಗ ಏನಪ್ಪ ಅಂದ್ರೆ ಡ್ರಗ್ಸ್ ಮಾಫಿಯಾದ ಪೂರ ಕಿಂಗ್ ಪಿನ್ ಪೂರ ಲಿಂಗರಾಜ್ ಕಣ್ಣಿ ಅಂತೇಳಿ ಕಾಂಗ್ರೆಸ್ ಬೀದ್ ಬಂದ ಇವರು ಪೂರ ಖರ್ಗೆ ಸಾಹೇಬ್ ದೊಡ್ಡ ಖರ್ಗೆ ಸಾಹೇಬ್ ಸಂಘಟದ್ದು ಪ್ರಿಯಾಂಕ್ ಖರ್ಗೆ ಸಾಹೇಬ್ ಜೊತೆಗಿದ್ದದ. ಬೇರೆಯವ್ರನ್ನು ಅವ್ರ ಬಗ್ಗೆ ನ್ಯಾಷನಲ್ ಇಂಟರ್ನ್ಯಾಷನಲ್ ನರೇಂದ್ರ ಮೋದಿ ಅವ್ರ ಬಗ್ಗೆ ಮಾತಾಡ್ಕೊತಿರ್ತಾರೆ. ಬಟ್ ಗುಲ್ಬರ್ಗ ಏನು ನಡೆದ ನೋಡ್ರಲ್ಲ ನೀವು, ನಿಮ್ಮ ಜಿಲ್ಲೆ ಒಳಗೆ ಏನು ನಡೆದ ನೋಡ್ರಲ್ಲ, ಅದು ಬಿಡ್ತಿರ್ತೀರಿ, ಬೇರೆ ಯಾವುದು ಮಾತಾಡ್ತೀರಿ. ಇದ್ರ ಬಗ್ಗೆ ಮಾತಾಡ್ರಿ. ಈಗ ಡ್ರಗ್ಸ್ ಮಾಫಿಯಾ ಆರ್ಡರ್ ಮಾಡ್ರಿ ನಾವು. ಅವೇನಪ್ಪ ಅಂದ್ರೆ ಸಿಟ್ಟಿಂಗ್ ಒಬ್ಬ ಹೈಕೋರ್ಟ್ ಜಡ್ಜ್ ಮುಖಾಂತರ ನಾವು ಜುಡಿಷಿಯಲ್ ಎನ್ಕ್ವೈರಿ ಮಾಡ್ತೀವಿ ಅಂತ ನೀವು ಆರ್ಡರ್ ಮಾಡ್ತೀವಿ ಸಿ ಎಮ್ ಕಡೆ.